ಕಾಫಿನಾಡು ಚಿಕ್ಕಮಗಳೂರು ಪ್ರಾಕೃತಿಕ ಸೌಂದರ್ಯದ ಜೊತೆಗೆ ಜನರನ್ನ ಮೂಕವಿಸ್ಮಯಗೊಳಿಸುವಂತಹ ಅದೆಷ್ಟೋ ವಿಶೇಷತೆಗಳನ್ನ ಹೊಂದಿದೆ. ಅದರಲ್ಲೂ ಮೂಡಿಗೆರೆ ತಾಲೂಕಿನ ಬಾನಹಳ್ಳಿಯಲ್ಲಿ ನಡೆಯುವ ಉಣ್ಣಕ್ಕಿ ಉತ್ಸವ ಎಲ್ಲರನ್ನ ಅಚ್ಚರಿಗೊಳಿಸುವುದಂತೂ ಸತ್ಯ. ಬಾನಹಳ್ಳಿ ಗ್ರಾಮದಲ್ಲಿ ದನ ಕಾಯುವ ಹುಡುಗರು ಕಟ್ಟಿದ್ದ ಮಣ್ಣಿನ ಗೂಡು ಇಂದು ಸಾವಿರಾರು ಭಕ್ತರ ಇಷ್ಟ ದೈವವಾಗಿದೆ. ಹೊಯ್ಸಳರ ಕಾಲದಿಂದಲೂ ನಡೆದು ಬರುತ್ತಿರುವ ಈ ಒಂದು ಆಚರಣೆಗೆ ಸುಮಾರು 400 ವರ್ಷಗಳ ಇತಿಹಾಸವಿದೆ. ಅದ್ಯಾವ ಆಚರಣೆ ಅಂದ್ರೆ ಉಣ್ಣಕ್ಕಿ ಉತ್ಸವ. ಪ್ರತಿ ವರ್ಷ ದೀಪಾವಳಿಯ ನಂತರ ಮಕ್ಕಳ ಹುಣ್ಣಿಮೆಯ ಗುರುವಾರ ಅಥವಾ ಭಾನುವಾರ ಈ ಉತ್ಸವ ಆಚರಿಸ್ತಾರೆ. ಉತ್ಸವದ ದಿನ ಮಹಾಮಂಗಳಾರತಿ ವೇಳೆ ಇಲ್ಲಿರುವ ಹುತ್ತ 10 ರಿಂದ 15 ಡಿಗ್ರಿ ಅಂತರದಲ್ಲಿ ಅಲುಗಾಡುತ್ತದೆ ಅಂತೆ. ಹುತ್ತ ಬರೀ ಮಣ್ಣಿನ ಗೂಡಲ್ಲ, ದೈವ ಶಕ್ತಿಯುಳ್ಳ ಗುಡಿ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ. 400 ವರ್ಷಗಳ ಹಿಂದೆ ಚಿಕ್ಕದಿದ್ದ ಈ ಹುತ್ತ ಇಂದು 16 ಅಡಿಗೂ ಹೆಚ್ಚು ಎತ್ತರ ಬೆಳೆದಿದೆ. ಈ ಹುತ್ತಕ್ಕೆ ಸೂರಿಲ್ಲ, ಆದ್ರೂ ಇದು ಮಳೆಗಾಳಿಗೆ ಕರಗಲಿಲ್ಲ ಎಂಬುದು ವಿಶೇಷ. ವರ್ಷ ಪೂರ್ತಿ ಮಣ್ಣಿನ ಗೊಂಬೆಯಂತಿರುವ ಈ ಹುತ್ತ ಉಣ್ಣಕ್ಕಿ ಉತ್ಸವದಂದು ಮಾತ್ರ ಅಲುಗಾಡಿ ಭಕ್ತರನ್ನ ಅಚ್ಚರಿಗೊಳಿಸುತ್ತಿದೆ ಅಂತೆ. ಈ ಪವಾಡವನ್ನ ನೋಡಲೆಂದು ಬಂದಿರುವವರೆಲ್ಲ ಈಗ ನಾಗಪ್ಪನ ಭಕ್ತರಾಗಿ ಪ್ರತಿ ವರ್ಷ ಆಗಮಿಸುತ್ತಿದ್ದಾರಂತೆ. ಉಣ್ಣಕ್ಕಿಯ ಉತ್ಸವದಂದು ಯಾವುದೇ ಗಾಯವಿಲ್ಲದ ಒಂದು ಕರುವಿನ ಕಿವಿಯನ್ನ ಕತ್ತರಿಸಿ ದೇವರ ಕರುವೆಂದು ಕಾಡಿಗೆ ಬಿಡುವ ಪದ್ಧತಿ ಈ ಗ್ರಾಮದಲ್ಲಿದೆ. ಇಲ್ಲಿನ ಮಣ್ಣಿನ ಹುತ್ತವನ್ನ ದನ ಕಾಯುವ ಹುಡುಗರು ಕಟ್ಟಿರುವುದರಿಂದ ಕರುವನ್ನು ಕಾಡಿಗೆ ಬಿಡುವ ಆಚರಣೆ ಬೆಳೆದು ಬಂದಿದೆ. ಜೊತೆಗೆ ಉಣ್ಣಕ್ಕಿ ಉತ್ಸವದ ದಿನ ಕರುವನ್ನ ಹುತ್ತಕ್ಕೆ ಸುತ್ತಿಸುವ ವೇಳೆ ಕರುವಿನ ಮೇಲೆ ಮಂಡಕ್ಕಿ ಹಾಕ್ತಾರೆ. ಹರಕೆ ಕಟ್ಟಿಕೊಂಡ್ರೆ ಎಂತಹ ಕಷ್ಟವೂ ಕಳೆದುಕೊಳ್ಳುತ್ತೆ. ಊರಿನ ಜಾನುವಾರುಗಳು ಆರೋಗ್ಯದಿಂದಿದ್ದು ಯಾವುದೇ ಅನಾಹುತಗಳು ನಡೆಯುವುದಿಲ್ಲ ಎಂಬುದು ಇಲ್ಲಿನ ಜನರ ನಂಬಿಕೆ. ಚರ್ಮ ರೋಗ, ಮಕ್ಕಳಾಗದವರು, ದನಕರು ಸಾಕುತ್ತಿದ್ರೆ ಅಥವಾ ಆರೋಗ್ಯ ಹದಗೆಟ್ಟಿದ್ರೆ ಇಲ್ಲಿಗೆ ಹರಕೆ ಕಟ್ಟಿದ್ರೆ ಸಾಕು, ವರ್ಷದೊಳಗೆ ಆ ಹರಕೆ ಈಡೇರುತ್ತದೆ. ಹೀಗಾಗಿಯೇ ಸುತ್ತಮುತ್ತಲಿನ ಜಿಲ್ಲೆಯ ಜನರು ಈ ನಾಗಪ್ಪನ ಮಾಯೆಗೆ ಬೆರಗಾಗಿದ್ದಾರೆ ಎಂದು ಸ್ಥಳೀಯ ಸುಂದರೇಶ್ ಹೇಳಿದ್ದಾರೆ. ಅದೇ ಈಗ ಹಿಂದಿಂದ ನಾವು ನೋಡೋದ್ರಿಂದನೂ ನಮ್ಮ ತಂದೆ ಕಾಲದಿಂದನೂ ಎಲ್ಲ ವಯಸ್ಸಾದರ ಕಾಲದಿಂದನೂ ಮಾಡ್ಕೆ ಬಂದರೆ, ಹಿಂದೆ ಏನು ಸುಮಾರು ಇತಿಹಾಸ ಅದಕ್ಕೇನು ಅವತ್ತಿವತ್ತು ಅಂತ ಹೇಳಂಗಿಲ್ಲ, ಅಲ್ಲಿಂದ ಮಾಡ್ಕೆ ಬಂದರೆ. ದನಗಳಿಗೋಸ್ಕರ ದನಿಗೆ ಒಳ್ಳೇದಾಗ್ತದೆ ಅನ್ನೋದು ಒಂದು ಸಂಪ್ರದಾಯ. ಮಾಡ್ಕೆ ಬರ್ತಾರೆ, ದನ ಮಕ್ಕಳೇ ಸೇರಿ ಆ ಹಿಂದೆ ಮಾಡ್ತಾಯಿದ್ರು. ಈಗ ದನ ಎಲ್ಲ ಕಡಿಮೆ ಆಗಿದೆ, ಹಂಗಾಗಿ ಎಲ್ಲ ಸೇರಿ ಊರಿನವ್ರು ಸೇರಿ ಮಾಡ್ತೀವಿ, ಮಾಡಿದ್ರು ಒಳ್ಳೇದು ಅನ್ನೋದು ಒಂದು ನಂಬಿಕೆ ಇದೆ. ಅದ್ರ ಮೇಲೆ ಮಾಡ್ತೀವಿ. ಅಲ್ಲ, ಇದು ಸುಗ್ಗಿ ಕಾಲದಲ್ಲಿ ಮಾಡೋದ? ಇದು ಯಾವ ಅದು ಇದು ಹುಣ್ಣಿಮೆ, ಇದೇನು ದೀಪಾವಳಿ ಕಳೆದು ಮಕ್ಕಳು ಹುಣ್ಣಿಮೆ ಅಂತ ಬರುತ್ತೆ, ಆ ಹುಣ್ಣಿಮೆಗಿಂತ 3 ದಿವಸ ಮುಂಚಿತವಾಗಿ ಮಾಡೋದು ನಾವು. ಒಟ್ನಲ್ಲಿ ಪ್ರತಿ ವರ್ಷ ಉಣ್ಣಕ್ಕಿ ಉತ್ಸವದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಅಲುಗಾಡುವ ಹುತ್ತವನ್ನ ಕಣ್ತುಂಬಿಕೊಂಡು ಸಂತಸ ಪಟ್ಟಿದ್ದಾರೆ. ತರ್ಕಕ್ಕೆ ನಿಲುಕದ ಈ ಗ್ರಾಮದ ಉತ್ಸವ ಇಂದಿಗೂ ಪ್ರಶ್ನಾತೀತ. ಹುತ್ತ ಅಲುಗಾಡುವುದರ ಹಿಂದೆ ವೈಜ್ಞಾನಿಕ ಕಾರಣವಿದೆಯೋ ಅಥವಾ ದೈವ ಶಕ್ತಿಯ ಪ್ರಭಾವವಿದೆಯೋ ಎನ್ನುವುದು ಇಂದಿಗೂ ನಿಗೂಢ.